ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಒನ್ ಮೋರ್ ನ್ಯೂ ವಿಡಿಯೋ. ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ ಕೋಕೋನಟ್ ಲಾಡು ಅಂತ ಹೇಳ್ಬೋದು. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಲಡ್ಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಸೊ ಇವಾಗ ತಡ ಮಾಡಿದಂತೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಹಸಿ ತೆಂಗಿನಕಾಯಿನ ತುರಿದು ಹಾಗೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಅಂದರೆ ಜಸ್ಟ್ ಒಂದು ರೌಂಡ್ ಆಡಿಸಿಟ್ಟಿದ್ದೀನಿ ಅಷ್ಟೇ. ಅದನ್ನು ಇವಾಗ ತುಪ್ಪದಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಹುರ್ಕೊತೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂಥರ ಆ ಕೋಕೋನಟ್ದು ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ. ಅದು ಬಂದಾಗ ಇದು ಪರ್ಫೆಕ್ಟಾಗಿ ಏನಂತಾರೆ ಫ್ರೈ ಆಗಿದೆ ಇಲ್ಲ ಕುಕ್ ಆಗಿದೆ ಅಂತ ಹೇಳ್ಬೋದು. ಈ ರೆಸಿಪಿ ಅಂತೂ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ನೀವು ಕಾಯಿನ ತುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದಿದ್ರೆ ಇದನ್ನು ರೆಡಿ ಮಾಡೋಕ್ಕೆ ನಿಮಗೆ ಜಸ್ಟ್ 10 ಮಿನಿಟ್ಸ್ ಸಾಕು. ಇವಾಗ ನೀವಿಲ್ಲಿ ನೋಡ್ಬೋದು ಕೋಕೋನಟ್ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಇದು ನೀಟಾಗಿ ಫ್ರೈ ಆಗಿದೆ. ನಂಗೆ ಆ ಸ್ಮೆಲ್ ಬರುತ್ತೆ, ಕೋಕೋನಟ್ ಸ್ಮೆಲ್ ಬಂತು. ಹಾಗಾಗಿ ನಾನು ಈ ಟೈಮಲ್ಲಿ ಇದಕ್ಕೆ ಒಂದು 2 to 3 ಸ್ಪೂನಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹಸಿ ಹಾಲು ಬೇಕಿದ್ರೂ ಹಾಕ್ಕೋಬೋದು ಅಥವಾ ಬಿಸಿ ಮಾಡಿರೋ ಹಾಲು ಬೇಕಿದ್ರೂ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ನೆಕ್ಸ್ಟು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ನಾನಿಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ನ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ಕೋಕೋನಟ್ ಅಲ್ವಾ, ಅದೇ ಸ್ವಲ್ಪ ಏನಂತಾರೆ ಸ್ವೀಟ್ನೆಸ್ ಇರುತ್ತಲ್ವ ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಸಕ್ಕರೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಇನ್ ದ ಸೆನ್ಸ್ ಅದನ್ನು ನಾವು ಉಂಡೆ ಕಟ್ಟೋಕ್ಕೆ ಇಲ್ಲಾಂದರೆ ಬರ್ಫಿ ಟೈಪ್ ಮಾಡೋಕ್ಕೆ ಅದು ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಇವಾಗ ಡ್ರೈ ಆಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇವಾಗ ಇದು ಕುಕ್ ಆಗಿದೆ. ಇವಾಗ ಇದನ್ನು ನಾನು ಲಾಡು ಶೇಪಲ್ಲಿ ಉಂಡೆ ಕಟ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ಕೊಂಡ್ಬಿಟ್ರೆ ಬೆಟರ್. ನೋಡ್ಬೋದು ನೀವೀಗ ನಾನಿಲ್ಲಿ ಉಂಡೆ ಕಟ್ಕೊತಾ ಇದ್ದೀನಿ ಲಾಡು ಶೇಪಲ್ಲಿ. ನೀವು ಇದನ್ನು ಬೇಕಾದ್ರೆ ಬರ್ಫಿ ಥರನೂ ಮಾಡ್ಬೋದು. ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಅದ್ರ ಮೇಲೆ ನಾವಿವಾಗ ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಈವನ್ ಆಗಿ ಸ್ಪ್ರೆಡ್ ಮಾಡಿ ಕಟ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಆಗೋಗ್ಬಿಡುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಒಂದು ಕೋಕೋನಟ್ಟಲ್ಲಿ ನನಗೆ ಅಂದರೆ ಒಂದು ಮೀಡಿಯಮ್ ಸೈಜ್ ಕೋಕೋನಟ್ ಅಂದ್ಕೊಳ್ಳಿ, ತುಂಬ ಸಣ್ಣದು ಅಲ್ಲ ತುಂಬ ದಪ್ಪದು ಅಲ್ಲ, ಅದರಲ್ಲಿ ನನಗೆ 7 ಲಾಡೂಸ್ ಆಗಿದೆ. ನೀವು ನೋಡ್ಬೋದು ನಾನಿವಾಗ ಲಾಡೂಸ್ ಎಲ್ಲ ಕಟ್ಟಿ ಅದ್ರ ಮೇಲೆ ಹಾಫ್ ಆಲ್ಮಂಡ್ಸ್ ಇಡ್ತಾಯಿದ್ದೀನಿ ಕಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಂತಾರೆ ಸ್ನ್ಯಾಕ್ಸ್ ಏನಾದರೂ ಲಂಚ್ ಬಾಕ್ಸಿಗೆಲ್ಲ ಕಳಿಸ್ಬೇಕು ಅಂದರೆ ನೀವು ಇದನ್ನು ಆರಾಮ್ಸೆ ಮಾಡ್ಕೋಬೋದು. ಹಾಗೆ ದೇವ್ರ ನೈವೇದ್ಯಕ್ಕೆ ಕೂಡ ನೀವು ಮಾಡಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಮಾಡಬೇಕಂದ್ರೆ ಕೂಡ ನೀವು ಇದನ್ನು ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಕೋಕೋನಟ್ ಲಾಡು ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಒಂದು ಪುಟ್ಟ ಲೈಕ್ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತಂತ ಕೂಡ ನನಗೆ ತಿಳಿಸಿ. ಸೊ ಈ ವಿಡಿಯೋ ಏನಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.